ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ಎಲ್ಲ ರಾಶಿಯವರು ಕೂಡ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದರೆ ಯಾವ್ಯಾವ ರಾಶಿ ಸೂಟಬಲ್ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕೊನೆಯ ರಾಶಿ ಮೀನ ರಾಶಿಯವರಿಗೆ ಯಾವ ರಾಶಿಯವರು ಸೂಟಬಲ್ ಆಗಿರ್ತಾರೆ ಬಿಸ್ನೆಸ್ ಮಾಡೋದಕ್ಕೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇನ್ನು ಮೀನರಾಶಿಯವರು ಬಹುಶಃ ಈ ವರ್ಷವೂ ನಿಮಗೆ ಗುರುಬಲ ಇಲ್ಲದೇ ಇರತಕ್ಕಂಥದ್ದು ಒಂದು ತೊಡಕಾದರೆ, ಮತ್ತೊಂದು ವಿಘ್ನ ಕಾಣಿಸ್ಕೊಳ್ತಕ್ಕಂತಹದ್ದು ಕುಟುಂಬದ ವ್ಯಾಜ್ಯಗಳು ನಿಮ್ಮ ಕಣ್ಣೆದುರಿಗೆ ಕಾಣ್ತವೆ. ಮುಂದಿನ ವರ್ಷ ಕೂಡ ಗುರುಬಲ ಇಲ್ಲದೆ ಪೇಚಾಟಕ್ಕೆ ಸಿಲುಕ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಿಮ್ಮ ಒಂದು ಜನ್ಮರಾಶಿಗೇ ಶನಿ ಬರ್ತಕ್ಕಂತಹದ್ದು ಮತ್ತೊಂದು ನಿಮಗೆ ಆಘಾತ ಉಂಟು ಮಾಡ್ತಕ್ಕಂಥದ್ದು. ಒಟ್ಟಾರೆ ಇಂತಹ ಭಯ ಭೀತಿಯಿಂದ ಹೊರಗೆ ಬರಲಿಕ್ಕೇ ನಾನು ಸಜೆಸ್ಟ್ ಮಾಡ್ತಿರ್ತೀನಿ. ನೀವು ಹಿಂದೆ ರಾಶಿಗಳನ್ನ ಗಮನಿಸಿದ್ದರೆ, ಒಟ್ಟಾರೆ ಈಗ ನಾನು ತೆಗೆದುಕೊಳ್ತಾ ಇರ್ತಕ್ಕಂತಹದ್ದು, ನೀವು ಯಾವ ಒಂದು ಬಿಸ್ನೆಸ್ ಮಾಡ್ತಿದ್ದೀರೋ, ಯಾವ ವ್ಯಾಪಾರವನ್ನು ಮಾಡ್ತಿದ್ದೀರೋ ಅದರಲ್ಲಿ ಮುಂದುವರಿಬೇಕಾದ್ರೆ ಮಾತ್ರ ಶೀಘ್ರವಾಗಿ ಎಲ್ಲ ಪಕ್ಕಕ್ಕಿಡಿ. ಒಟ್ಟಾರೆ ಈ ಏನು ಹೇಳ್ತಾರೋ ಒಂದು ಗಾದೆ ಮಾತು ಎಚ್ಚರಿಸಿ ಹೇಳ್ತಾರೆ, ಕೂತು ಕೂತು ತುಕ್ಕು ಹಿಡಿಯುವುದಕ್ಕಿಂತ ದುಡಿದು ಸವಿಯುವುದು ಲೇಸು ಅಂತ ಹೇಳುತ್ತಾರೆ. ಅದಕ್ಕಾಗಿ ಯಾವಾಗಲೂ ನೀವು ಆಕ್ಟಿವ್ ಆಗಿ ಇರಬೇಕು. ಒಟ್ಟಾರೆಯಾಗಿ ಹಗಲು ರಾತ್ರಿ ದುಡಿಮೆಗಾಗಿ ನೀವು ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತಾ ಆರ್ಥಿಕಾಭಿವೃದ್ಧಿ ಮಾಡಿಕೊಳ್ಬೇಕಾದ್ರೆ ನಿಮಗೊಂದಷ್ಟು ರಾಶಿಗಳವರು ಸಹಾಯವನ್ನು ಮಾಡ್ತಕ್ಕಂಥದ್ದು ಅಂತಿದ್ದರೆ ಬಹುಶಃ ನೋಡಿ, ಮೀನರಾಶಿಯವರು ಚೆನ್ನಾಗಿ ಗಮನಿಸಬೇಕು. ನೀವು ಎರಡನೇ ಅಂದರೆ ಧನಸ್ಥಾನವನ್ನು ತನುಭಾವ ಆದರೆ ನಿಮ್ಮದು ಇನ್ನು ಇರ್ತಕ್ಕಂತಹದ್ದು ಧನಭಾವ ಅಂತ ತೆಗೆದುಕೊಂಡ್ರೆ ರಾಶಿಗೆ ಸಂಬಂಧಪಟ್ಟಾಗೆ, ಅಥವಾ ಲಗ್ನಕ್ಕೆ ತೆಗೆದುಕೊಂಡ್ರೂ ಕೂಡ ಅತ್ಯಂತ ಅದ್ಭುತ, ಪರಮಾದ್ಭುತ ಆದ ಬಿಡಿ. ಹಾಗಾಗಿ ಎರಡನೇದನ್ನೇ ತೆಗೆದುಕೊಂಡ್ರೆ ಶತ್ರುನ ಅಥವಾ ಮಿತ್ರನ ನಿಮಗೆ ಅತ್ಯಂತ ಅವಿಚ್ಛಿನ್ನಪ್ರದವಾಗಿರ್ತಕ್ಕಂತಹ ಬದುಕನ್ನು ಕಟ್ಟಿಕೊಡಬೇಕಾದ್ರೆ ಮಿತ್ರ ಅಂತ ಗೊತ್ತಿರಬೇಕಾದ್ರೆ ನಮಗೆ ಈ ಬೆಳಗಿನ ಜಾವ ಮಿತ್ರ ಕಿರಣ ಅಂತ ಬರುತ್ತೆ. ಯಾವಾಗ ಸೂರ್ಯನ ಕಿರಣಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಮಿತ್ರ ಕಿರಣ ಅಂತ ಎಂದು ಬರುತ್ತೋ ಅದಕ್ಕೆ ಮೈ ಒಡ್ಡಿದ್ರೆ ಸಾಕತ್ತೆ, ತೊನ್ನೂರಾಗ ಹೋಗ್ಬಿಡುತ್ತಂದ್ರಿ. ನಮಗೆ ಪ್ಯಾಚಸ್ ಏನು ಕಾಣಿಸ್ಕೊಳ್ಳುತ್ತೆ, ಅದಿರೋದೇ ಹೇಳುವಂತೆ. ಯಾವಾಗ ಈ ಸೌರ್ಯ ಸೂಕ್ತವನ್ನು ಅಥವಾ ಸೌರ್ಯ ಸ್ತೋತ್ರವನ್ನು ಓದಿದಾಗ, ಈಗ ಏನು ನಮ್ಮ ಕಣ್ಣು ಮುಂದೆ ಗೋಚರ ಆಗ್ತಕ್ಕಂಥದ್ದು ಪ್ರತಿನಿತ್ಯ ನಾವು ಗೊತ್ತಾ ಆದಿತ್ಯ ಹೃದಯವನ್ನು ಮಾಡ್ತಾ ಬರ್ತೀವೋ ಅದಕ್ಕಿಂತ ಕೂಡ ಶಕ್ತಿಶಾಲಿ ಆಗಿರ್ತಕ್ಕ ಮಂತ್ರವನ್ನು ಹೇಳ್ತಾ ಹೋಗ್ತಿರ್ಬೇಕಾದ್ರೆ ಆ ಮಿತ್ರ ಕಿರಣ ನಮ್ಮ ದೇಹವನ್ನು ಪ್ರವೇಶ ಮಾಡುತ್ತಂತೆ. ಅಂತಹ ಮಿತ್ರ ಸ್ಥಾನ ಇರ್ತಕ್ಕಂತಹದ್ದು ಮೇಷರಾಶಿ. ಮೀನರಾಶಿಯವರೆಗೆ ಮೇಷರಾಶಿ ಅಧಿಪತಿ ಕುಜ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ತಾನೆ ನಿಮ್ಮ ಬಿಸ್ನೆಸ್ಸನ್ನು. ಪ್ರಾಮಾಣಿಕವಾಗಿ ನೀವಿಬ್ಬರು ಕೂಡ ಒಂದು ರಥದ ಎರಡು ಗಾಲಿಗಳು, ಎರಡು ಚಕ್ರಗಳಾಗಿ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯವಿದೆ. ಇನ್ನು ಏನೇನು ಮೀನ, ಮೇಷ, ವೃಷಭ, ಮಿಥುನ, ಕಟಕ ಪೂರ್ವ ಪುಣ್ಯಾಧಿಪತಿ ಇವ ಎಲ್ಲಿ ಒಂದು ರೀತಿಯ ಯೋಗವನ್ನು ಜೊತೆಗೆ ಕೊಡ್ತಕ್ಕಂಥದ್ದು ಯಾರಿಗೆ? ಈ ಮೀನರಾಶಿಯವರಿಗೆ. ಯಾರು? ಕರ್ಕಾಟಕ ರಾಶಿಯಾಧಿಪತಿ ಆಗ ಚಂದ್ರ ಒಂದು ಗಜಕೇಶ್ವರಿ ಯೋಗವನ್ನು ಉಂಟು ಮಾಡ್ತಕ್ಕಂತಹದ್ದು ಇದೆ. ಇಲ್ಲಿರ್ತಕ್ಕಂತಹದ್ದು ಈ ಒಂದು ಕುಜನ ಜೊತೆಗೆ ಚಂದ್ರ ಸೇರಿದಾಗ ರುಚಿಕ ಯೋಗವನ್ನು ಕೂಡ ತಂದು ಕೊಡುತ್ತಾನೆ. ಇನ್ನು ಭಾಗ್ಯಾಧಿಪತಿನ ನಾವು ಮಾತಾಡಿದ್ರೆ ಇನ್ನೆಲ್ಲಿಗೆ ಹೋಗುತ್ತೆ ಲೆಕ್ಕ ಮಾಡಿ. ಅಂತಹ ಭಾಗ್ಯವನ್ನು ತಂದು ಕೊಡ್ತಕ್ಕಂಥದ್ದು, ಭಾಗ್ಯಗಳನ್ನು ಕೊಡ್ತಕ್ಕಂತಹದ್ದು ನಮಗಾಗತ್ತೆ. ಯಾರಿಗೆ? ಮೀನರಾಶಿನವರಿಗೆ. ನೋಡಿ, ಧನಾಧಿಪತಿನೂ ಅವನೇ ಆಗಿರ್ತಾನೆ. ಇನ್ನು ಭಾಗ್ಯವನ್ನು ಕೊಡ್ತಕ್ಕಂಥವನು ಯಾರು ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ನಿಮಗೆಲ್ಲ ಅಂತಂದರೆ ವೃಶ್ಚಿಕ ರಾಶಿನ. ಅದೇ ಆಗಿ ಧನಾಧಿಪತಿನ ಅವನೇ, ಭಾಗ್ಯಾಧಿಪತಿನ ಅವನೇ. ಇವರ ನೀವು ಜೊತೆಲಿ ಇಟ್ಕೊಂಡ್ಬಿಟ್ರೆ ಒಟ್ಟಾರೆ ನೀವು ಮತ್ತೆ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಮೀನ, ಮೇಷ, ಕಟಕ, ವೃಶ್ಚಿಕ ಇಷ್ಟು ಕಡೆ ಸ್ಪಂದಿಸ್ತಾರೆ. ನೀವು ಸಹಾಯ ತೆಗೆದುಕೊಳ್ತೀರೋ, ಅವ್ರ ಜೊತೆಗೆ ನೀವು ಉತ್ತಮವಾಗಿರೋ ಸಂಬಂಧವನ್ನು ಬೆಳೆಸ್ಕೊಳ್ತೀರೋ, ಆರ್ಥಿಕಾಭಿವೃದ್ಧಿಗೆ ಡೆವಲಪ್ಮೆಂಟ್ ಈ ರಾಶಿನವರು ಚೆನ್ನಾಗಿ ಬರೆದಿಟ್ಕೊಳ್ಳಿ. ಅಂತಹ ಅಭಿವೃದ್ಧಿಯನ್ನು ತಾವು ಕಾಣ್ತೀವಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ನಮಗೆ ಸೂಟಬಲ್ ಆಗಿರುವಂಥ ರಾಶಿಯವ್ರ ಜೊತೆ ನಾವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಕಾಣೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಮೀನ ರಾಶಿಯವರಿಗೆ ಯಾವ ರಾಶಿಯವರು ಸೂಟಬಲ್ ಆಗಿರ್ತಾರೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮೀನ ರಾಶಿ ಆಗಿತ್ತು ಅಂತಂದರೆ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂಥ ರಾಶಿ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.